ತಾನೇ ನಾನು ಹೇಳ್ತಾ ಇದ್ದೆ, ಇವತ್ತು ಕಾಯಕ ಯೋಗಿ ಪ್ರಶಸ್ತಿಯನ್ನ ನೀಡ್ತಾ ಇರೋದು ಜಸ್ಟ್ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಅಂತ. ಬಸವ ತತ್ವವನ್ನ ಯಾರೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೋ ಅವರನ್ನ ಗುರುತಿಸೋ ಪ್ರಯತ್ನ ಆಗ್ತಾ ಇದೆ. ಅದೇ ರೀತಿ ಈಗ ಮುಂದಿನ ಸಾಧಕರು ಶ್ರೀ ಹಾಸಿಂ ಪೀರ್ ವಾಲಿಕಾರ್, ಅಧ್ಯಕ್ಷರು ಕಸಾಪ ವಿಜಯಪುರ, ಅವರ ಸಾಧನೆಯನ್ನ ಗುರುತಿಸಿ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಅವರು ನಡೆದು ಬಂದ ಹಾದಿಯ ಕುರಿತು ಒಂದು ವಿಟಿ ನಿಮ್ಮ ಮುಂದೆ. ಹಾಸಿಂ ಪೀರ್ ವಾಲಿಕಾರ್ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. 1986ರಲ್ಲಿ ಪ್ರೌಢಶಾಲಾ ಶಿಕ್ಷಕರಾದ ಹಾಸಿಂ ಪೀರ್ ವಾಲಿಕಾರ್ ನಂತರ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾದರು. ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ ಅಧ್ಯಕ್ಷರಾಗಿದ್ದ ಹಾಸಿಂ ಪೀರ್ ಅವರು 2021ರಿಂದಲೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾರೆ. 10 ತಾಲೂಕು ಹಾಗೂ 5 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಜಾತ್ರೆ, ಉರುಸ್, ರಂಜಾನ್ಗಳಲ್ಲಿಯೂ ಸಾಹಿತ್ಯ ಉಪನ್ಯಾಸ, ಚರ್ಚೆಗಳನ್ನು ಹಮ್ಮಿಕೊಳ್ಳುವ ಹಾಸಿಂ ಪೀರ್ ಬಸವಾದಿ ಶರಣರ ಜಯಂತಿ, ಶಿವಾಜಿ ಜಯಂತ್ಯೋತ್ಸವಗಳನ್ನು ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಶಾಲೆ, ಕಾಲೇಜು, ಮಠಗಳಲ್ಲಿ ಸಾಹಿತ್ಯ ಸಂವಾದಗಳಲ್ಲಿ ಪಾಲ್ಗೊಳ್ಳುವ ಹಾಸಿಂ ಪೀರ್ ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಹಾಸಿಂ ಪೀರ್ ವಾಲಿಕಾರ್ ಅವರಿಗೆ ಕಾಯಕ ಯೋಗಿ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಎಲ್ಲಿಲ್ಲದ ಆನಂದ, ಸಂತೋಷ. ಗ್ಯಾರಂಟಿ ಸುದ್ದಿವಾಹಿನಿ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ನನಗೆ ನನ್ನ ಕೆಲಸವನ್ನು, ಕಾರ್ಯವನ್ನು ಗಮನಿಸಿ ಕನ್ನಡಾಂಬೆಯ ಸೇವೆ ಮಾಡುವವರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿರುವುದು ಇಡೀ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಅನ್ನುವಂಥ ಒಂದು ಹೆಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೇಳಲಿಕ್ಕೆ ಶಬ್ದಗಳಿಲ್ಲ. ನನ್ನ ಸೇವೆಯನ್ನು ಗುರುತಿಸಿದ ತಮಗೆ ಇನ್ನೊಂದಿಷ್ಟು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ, ಪ್ರೇರಣೆ ನಿಮ್ಮಿಂದ ದೊರಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ